ಸ್ನೇಹಿತರೆ, ಎಲೆಕ್ಷನ್ ಅಂದ ಕೂಡಲೇ ಕೋಟಿ ಕೋಟಿ ಹಣ ಇರಬೇಕು, ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬೇಕು, ಅಥವಾ ಏನೋ ಒಂದು ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಎಲೆಕ್ಷನ್ ವಿನ್ ಆಗಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಟ ವಿಜಯ್ ಅವರು ಸುಳ್ಳಾಗಿಸ್ಬಿಟ್ಟಿದ್ದಾರೆ. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾರು ಪೊಲಿಟಿಷಿಯನ್ ಆಗಿಲ್ಲ ಅವರ ಫ್ಯಾಮಿಲಿಯಲ್ಲಿ. ಫಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿರುವಂಥದ್ದು, ಫಸ್ಟ್ ಟೈಮೇ ಇವತ್ತು CM ಕ್ಯಾಂಡಿಡೇಟ್ ಆಗಿ ಹೊರಹೊಮ್ಮಿರುವಂತಹ ವಿಜಯ್. ಅರೆ ಮೇಡಮ್ ಅವರು ಸಿನಿಮಾ ನಟ, ಅದಕ್ಕೆ ಅವ್ರಿಗೆ ಆಲ್ರೆಡಿ ಒಂದು ಇಮೇಜ್ ಇತ್ತು, ಅದರಿಂದ ಅವರು ಇಷ್ಟು ದೂರ ಬಂದಿದ್ದಾರೆ. 108 ಅಷ್ಟು ದೊಡ್ಡ ಮ್ಯಾಂಡೇಟ್ ಅನ್ನ ಜನ ಅಷ್ಟು ಈಸಿಯಾಗಿ ಕೊಡಲ್ಲ. ಯಾಕಂದ್ರೆ ನಾವು ಚಿರಂಜೀವಿ ಅವರನ್ನ ನೋಡಿದೀವಿ, ಅಲ್ಲಿ ಆಂಧ್ರ ಪ್ರದೇಶಲ್ಲಿ ಪವನ್ ಕಲ್ಯಾಣ್ ಅವರನ್ನ ನೋಡಿದೀವಿ. ಅದೆಷ್ಟೋ ಏಳು ಬೀಳುಗಳ ನಂತರ ಇವತ್ತು ಒಂದು ಮೈತ್ರಿಯಲ್ಲಿ ಅವರು DCM ಆಗಿರುವಂಥದ್ದು ಪವನ್ ಕಲ್ಯಾಣ್ ಅವರು. ಇಟ್ ಈಸ್ ನಾಟ್ ದಟ್ ಈಸಿ ಅನ್ನುವಂಥದ್ದಂತೂ ಎಲ್ರಿಗೂ ಅರ್ಥ ಆಗಿದೆ. ಅದೇ ರೀತಿ ಇಟ್ ಈಸ್ ನಾಟ್ ದಟ್ ಟಫ್ ಅನ್ನುವಂಥದ್ದು ಕೂಡ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಳೋ ರೇಂಜಿಗೆ ನಮ್ಮ ವಿಜಯ್ ಅವರು ಒಂದು ಮ್ಯಾಂಡೇಟ್ ಅನ್ನ ಜನರಿಂದ ತಗೊಂಡಿದ್ದಾರೆ. ದೊಡ್ಡ ಮೊತ್ತ, ಇಷ್ಟು ದೊಡ್ಡ ಒಂದು ಜನರ ಸಪೋರ್ಟ್ ಸಿಕ್ಕಿದೆ ಅಲ್ವಾ, ಇದು ದೊಡ್ಡ ಮೊತ್ತದ ಸಪೋರ್ಟ್ ಅಂತಾನೆ ಹೇಳ್ಬೋದು. ನನಗೆ ಖುಷಿ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನೊಂದು 30-35 ಸೀಟ್ ತಗೊಂಡು ಕುಮಾರಸ್ವಾಮಿ ಅವರು ಹೇಗೆ ಕರ್ನಾಟಕದಲ್ಲಿ ಒಂದು ಡಿಸೈಡಿಂಗ್ ಪಕ್ಷದಾಗೆ ನಿಂತ್ಕೊಳ್ತಾರೆ, ಹಾಗೆ TVK ಕೂಡ ನಿಂತ್ಕೊಳ್ಬೋದು. ವಿಜಯ್ 2 ಕಡೆ ನಾಮಿನೇಷನ್ ಹಾಕಿದ್ದಾರೆ, ಒಂದು ಕಡೆ ಗೆಲ್ಬೋದು, ಅದನ್ನು ಒಂದು ಸಣ್ಣ ಮೊತ್ತದಲ್ಲಿ ಗೆಲ್ಬೋದು. ಇದೇ ತರಾನೇ ಮೈಂಡ್ ಸೆಟ್ ಇತ್ತು. 108 ದೊಡ್ಡ ವಿಚಾರ ಇದು. 40 ವರ್ಷ 50 ವರ್ಷ ಕೆಲಸ ಮಾಡಿರುವಂತಹ DMK, AIADMK ಇವ್ರನ್ನೆಲ್ಲ ಸೈಡ್ ಲೈನ್ ಇಟ್ಬಿಟ್ಟು ಈ ರೇಂಜಿಗೆ ಮುನ್ನುಗ್ಗಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ವಿಚಾರ. ಗ್ಯಾರಂಟೀಸು ಎಲ್ರು ಕೊಡ್ತಾರೆ, ಯಾಕೆ ಡೆಲ್ಲಿಯಲ್ಲಿ ಮೋದಿ ಸರ್ಕಾರದವರೇನೆ ಕೊಡ್ಲಿಲ್ವಾ ಗ್ಯಾರಂಟೀಸು? 2,500 ರೂಪಾಯಿ ಕೊಡ್ತೀವಿ ನಾವು ಅಂತ ಹೇಳಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಅಲ್ಲಿ ಬಸ್ ಫ್ರೀ ಮಾಡಿದ್ದಾರೆ, ಆಪನ್ನ ಸೋಲಿಸ್ಲಿಕ್ಕೆ ಬೇಕಾಗಿ BJP ಅವರು. ಹೀಗೆ ಎಲ್ಲ ಕಡೆನೂ ಗ್ಯಾರಂಟೀಸ್. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಕೊಡ್ಲೇಬೇಕು, ಕೊಟ್ಟಿಲ್ಲ ಅಂದ್ರೆ ನಡೆಯಲ್ಲ ಅನ್ನೋ ರೀತಿ ಆಗಿದೆ. ಯಾಕಂದ್ರೆ ಅವರೇ ತಿಂದು ತೇಗಕ್ಕಾಗಲ್ಲ ಯಾವುದೇ ರಾಜಕೀಯ ಪಕ್ಷ ಆದ್ರೂ. ಜನರ ದುಡ್ಡನ್ನು ಜನರಿಗೆ ಹಂಚಲೇಬೇಕು ಅನ್ನೋದು ಅರ್ಥ ಅಂತೂ ಆಗಿದೆ. ಆ ಮಟ್ಟಕ್ಕೆ ವಿಜಯ್ ಅವರು ಕೂಡ ಒಂದಷ್ಟು ಪ್ರಾಮಿಸ್ ಗಳನ್ನ ಮಾಡಿದ್ದಾರೆ. ಚಿನ್ನ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ವೆದರ್ ಅದು ಫುಲ್ಫಿಲ್ ಮಾಡೋದಕ್ಕೆ ಕಷ್ಟ ಇದೆಯಾ ಇಲ್ವಾ ಅದನ್ನೆಲ್ಲ ಒಂದು ಕೂತು ವರ್ಕೌಟ್ ಮಾಡಿದಾರ. ಇಫ್ ಅಟ್ ಆಲ್ ಅವರು ಈಗ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಇದನ್ನೆಲ್ಲ ಪೂರೈಸ್ತಾ ಹೋದ್ರು, ಜೊತೆಗೆ ಆ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಮೇಲ್ಮಟ್ಟಕ್ಕೆ ಹೋಯ್ತು ಅಂತಾದ್ರೆ ಬೇರೆ ರಾಜ್ಯಗಳು ನೋಡಿ ಕಲಿಬೇಕಾಗ್ತದೆ. ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ CM ಈ ರೇಂಜ್ಗೆ ಒಂದು ಅಭಿವೃದ್ಧಿ ಮಾಡ್ತಾ ಇದಾರಲ್ಲ ಅಂತ ಹೇಳಿ, ಈ ರೇಂಜಿಗೆ ಗೆದ್ದಿರೋದೇ ದೊಡ್ಡ ವಿಚಾರ. ಆ ರೇಂಜಿಗೆ ಏನಾದ್ರೂ ಅಭಿವೃದ್ಧಿನೂ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ, ಅದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ. ಅಲ್ಲಿ ಯಾವ ತಪ್ಪಿಂದ DMK, ಅಣ್ಣಾ DMK ಇವರೆಲ್ಲ ಇದಾದ್ರು, ಏನು ಮೂಲೆ ಗುಂಪಾದ್ರು ಅಂತ ಯೋಚನೆ ಮಾಡಿದ್ರೆ ಈ ಮಟ್ಟಕ್ಕೆ ಕೆಳಗಡೆ ಬಂತು ಅವರ ವೋಟ್ ಶೇರಿಂಗ್ ಅಂತ ನೋಡಿದ್ರೆ, ಅವ್ರು ಮಾಡಿದ ತಪ್ಪೇನಪ್ಪಾ ಅಂದ್ರೆ ಅಭಿವೃದ್ಧಿ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಏನೋ ಒಂದು ಪರ್ಸನಲ್ ಇದ್ರ ತರ ಒಂದು ಫೈಟಿಂಗ್ ಹೆಚ್ಚಿತ್ತಲ್ಲಿ. ಇದನ್ನೇ ಜನ ಬಂದ್ಬಿಟ್ಟು ಅಲ್ಲಿ ವಿಜಯ್ ಅವ್ರ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಒಳ್ಳೆ ಆಡಳಿತಗಾರ ಬೇಕು ನಮಗೆ. ಆದ್ರೆ ಅವ್ರದ್ದು ಇನ್ನೊಂದಿದೆ, ರಾಷ್ಟ್ರೀಯ ಪಕ್ಷಗಳನ್ನ ಡೈರೆಕ್ಟ್ ಆಗಿ ಬೆಂಬಲಿಸಲ್ಲ ತಮಿಳ್ನಾಡಿನಲ್ಲಿ. ಇದು ಯಾಕೆ ಅಂದ್ರೆ ಪ್ರಾದೇಶಿಕತೆಗೆ ಇಂಪಾರ್ಟೆನ್ಸ್ ಕೊಡಕ್ಕೆ ಬೇಕಾಗಿ. ಈ ಪ್ರಾದೇಶಿಕತೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತಾನೆ ಕುಮಾರಸ್ವಾಮಿ ಅವರು ಬಂದವರು ದೊಡ್ಡ ಒಂದು ಡಿಸಾಸ್ಟರ್ ತರ ಹೋಗಿ BJPಯನ್ನ ಸೇರ್ಕೊಂಡು ಇವತ್ತು MP ಆಗಿ ಒಂದು ಸೆಂಟ್ರಲ್ ಅಲ್ಲಿ ಹೋಗಿ ಕೂತಿದ್ದಾರೆ. ಅದೇನಾದ್ರೂ ಇರ್ಲಿ, ತಮಿಳ್ನಾಡನ್ನ ನೋಡಿ ನಾವು ಕಲಿಬೇಕಾಗಿರೋ ವಿಚಾರಗಳೇನಪ್ಪಾ ಅಂತ ಹೇಳಿದ್ರೆ, ಅದು ಹೊಸ ಜನನ, ಹಳೆ ಜನನ, ಅಥವಾ ಏನೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವ ಪೊಲಿಟಿಷಿಯನ್. ತುಂಬಾ ಎಕ್ಸ್ಪೀರಿಯನ್ಸ್ ಇದ್ರೆ ತುಂಬಾ ಮೋಸ ಮಾಡ್ತಾನೆ ಅಂತ ಅರ್ಥ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ.
ತುಂಬಾ ಎಕ್ಸ್ಪೀರಿಯನ್ಸ್ ಇರುವ ಪೊಲಿಟಿಷಿಯನ್ ಎಷ್ಟು ಈ ದೇಶಕ್ಕೆ ಒಳ್ಳೇದ್ ಮಾಡ್ತಾನೋ ಅಷ್ಟೇ ಹಾಳುನು ಮಾಡ್ತಾನೆ. ಯಾಕಂದ್ರೆ ಅವ್ನ ಪರ್ಸನಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವ್ನಿಗೆಲ್ಲ ಐಡಿಯಾ ಇರತ್ತೆ. ನೆಕ್ಸ್ಟ್ ಅವನ ಮನೆಯಿಂದ, ಆ ಪೊಲಿಟಿಷಿಯನ್ ಮನೆಯಿಂದ ಯಾರನ್ನ ಇಳಿಸ್ಬೋದು ಕಣಕ್ಕೆ ಅನ್ನೋದನ್ನ ಆಲೋಚನೆ ಮಾಡ್ತಾ ಇರ್ತಾನೆ ಅಂತ ನನಗನ್ಸುತ್ತೆ. ಆದ್ರೂ ಈ ಒಂದು ವಿಜಯ್ ಅವರ ವಿಕ್ಟ್ರಿ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನಾನು ಮೊನ್ನೆಯಿಂದ ವಿಡಿಯೋ ಮಾಡಬೇಕು, ವಿಜಯ್ ಅವ್ರ ಬಗ್ಗೆ ಮಾತಾಡಬೇಕು, ಈ ಒಂದು ವಿಕ್ಟ್ರಿ ಬಗ್ಗೆ ಒಂದು ಖುಷಿನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ಕೊಂತಾ ಇದ್ದೆ. ಬೇರೆ ಯಾವ್ದ್ಯಾವ್ದೋ ವಿಡಿಯೋ ಮಾಡಿಕೊಂಡು ಮತ್ತೆ ಅದ್ರ ಮಧ್ಯೆ ಇದು ಮಿಸ್ ಆಗ್ತಾನೆ ಇತ್ತು. ಬಟ್ ಟುಡೇ ಐ ಮೇಡ್ ಮೈ ಮೈಂಡ್, ವಿಜಯ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಇದು ಸಣ್ಣ ವಿಚಾರ ಅಲ್ಲ, ನಿಜವಾಗ್ಲೂ ಗ್ರೇಟ್ ನ್ಯೂಸ್. ಜಾತಿಯಿಂದ ಅಲ್ಲ, ಧರ್ಮದಿಂದ ಅಲ್ಲ, ಅಭಿವೃದ್ಧಿಯಿಂದ ಮಾತ್ರ ನಾನು ಓಟ್ ಕೇಳ್ತೀನಿ ಅಂತ ಹೇಳಿ ಅದು ಒಂದು ಹೀರೋ ಲೆವೆಲಲ್ಲೇ ಬಂದ್ರು ಅವರು. ಒಂಥರ ಹೀರೋ ಎಂಟ್ರಿ ಇರತ್ತಲ್ಲ ಸಿನಿಮಾಗಳಲ್ಲಿ, ಅದೇ ರೀತಿನೇ ಇವ್ರ ಎಂಟ್ರಿ ಕೂಡ ಆಗಿದೆ. ಇಲ್ಲಿ ಅವರು ನೋಡಿ, ಅವರು ನೋ ರಿಲಿಜಿಯನ್, ನೋ ಕಾಸ್ಟ್ ನೋ ರಿಲಿಜಿಯನ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡಿರೋ ವಿಜಯ್ ಅವರು ಈಗ ಹೇಳ್ತಾ ಇದ್ದಾರೆ ವಿಜಯ್ ಜೋಸೆಫ್ ವಿಜಯ್, ಇದೆಲ್ಲ ಟಿವಿಗಳಲ್ಲಿ ಈಗ ಪ್ರಚಾರ ಮಾಡ್ತಾ ಇದ್ದಾರೆ. ಹೆಸರಿಂದ ಜಾತಿಯನ್ನೋ ಧರ್ಮವನ್ನೋ ಅಳಿಯೋದಲ್ಲ. ಆತ ಹೇಳಿದ್ದೇನು, ನನಗೆ ಜಾತಿ ಧರ್ಮ ಯಾವುದು ಬೇಡ, ನಾನೊಬ್ಬ ಮನುಷ್ಯನಾಗಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೇನೆ ಅಂತ ಹೇಳಿ ಕಂಟೆಸ್ಟ್ ಮಾಡಿ ಗೊತ್ತೇ ಆಗ್ಲಿಲ್ಲ ಯಾವಾಗ ಹೋದ್ರು, ಯಾವಾಗ ಸಿಕ್ಸ್ ಹೊಡೆದ್ರು, ಯಾವಾಗ ಕಪ್ಪೆತ್ಕೊಂಡ್ರು, ಯಾವಾಗ ಇವರು CM ಆಗೋ ರೇಂಜ್ಗೆ ಬೆಳೆದ್ಬಿಟ್ರು ಅನ್ನೋದೇ ಗೊತ್ತಾಗ್ಲಿಲ್ಲ. 2 ವರ್ಷದಲ್ಲಿ ಇವರು ಅಲ್ಲಿನ ಜನರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಜೆನ್ಜಿ ವೋಟ್ಗಳನ್ನ ಅಟ್ರಾಕ್ಟ್ ಮಾಡಿ, ಎಲ್ಲ ಕ್ಯಾಂಡಿಡೇಟ್ಸು ಹೊಸಬ್ರು, ಯಾರು ವೆಲ್ ನೋನ್ ಫೇಸೇ ಅಲ್ಲ. ಇದಕ್ ಮೊದಲು ರಾಜಕಾರಣ ಮಾಡಿರುವಂತಹ ಮುಖಗಳೇ ಅಲ್ಲ. ಅವರ ಪಕ್ಷದಿಂದ ಗೆದ್ದಿರುವಂತಹ 100ಕ್ಕೂ ಹೆಚ್ಚು ಮಂದಿ, ಎಲ್ಲೋ 1-4-5 ಜನ ಬೇರೆ ಪಕ್ಷದಿಂದ ಬಂದವರು ಅಥವಾ ಏನಾದ್ರು ಆ ತರ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅಂಡ್ ಪೊಲಿಟಿಕಲ್ ಹಿಸ್ಟ್ರಿ ಇರೋರು ಅಂತ ಹೇಳ್ಬೋದು. ಉಳಿದವರೆಲ್ಲರೂ ಹೊಸಬ್ರೇ ಆಗಿದ್ದಾರೆ. ಎಲ್ಲ ಹೊಸ ಮುಖಗಳು, ಹೊಸ MLAಗಳು, ಹೊಸ ಐಡಿಯಾ, ಹೊಸ ಥಾಟ್, ಫಸ್ಟ್ ಟೈಮ್ MLAಗಳು. ಇವರು ಅವರ ಕಾನ್ಸ್ಟಿಟ್ಯೂಯೆನ್ಸಿಗೆ ಡೆವಲಪ್ಮೆಂಟ್ ಅಂತ ಏನಾದ್ರೂ ಮಾಡ್ಬಿಟ್ರು ಅಂತ ಇಟ್ಕೊಳ್ರಿ. ಈ ಸ್ಟಾರ್ಟ್ಅಪ್ ಪೊಲಿಟಿಷಿಯನ್ಸ್ ಅಂತ ಹೇಳ್ತೇನೆ ನಾನು ಇವ್ರನ್ನ. ಈ ಸ್ಟಾರ್ಟ್ಅಪ್ ಪೊಲಿಟಿಷಿಯನ್ಗೆ ನೀವು ಕೂಡ ಎಷ್ಟು ವಿಶ್ ಮಾಡ್ತೀರಿ, ಹಾಗೂ ಇವ್ರಿಗೆ ಏನಾದ್ರು ಸಜೆಷನ್ಸ್ ಏನಾದ್ರು ಕೊಡ್ತೀರಾ, ಅವ್ರು ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ಅದನ್ನೆಲ್ಲ ಚಾಟ್ ಬಾಕ್ಸ್ ಅಲ್ಲಿ ಬರೀರಿ. ಇನ್ನೊಂದಷ್ಟು ನಾವು ರಾಜಕೀಯ ಒಂದು ವಿವೇಚನೆಯನ್ನ, ರಾಜಕೀಯ ಆಲೋಚನೆಗಳನ್ನ ಹೆಚ್ಚು ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.